ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀ ಶ್ರೀನಿವಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹರಯೇ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸಿರುವ ನೂತನವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗಿಗಳಾಗಿದ್ದೇವೆ. ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಈಗ ಮೂಡಿ ಬರ್ತಾ ಇದೆ. ಸಾಕ್ಷಾತ್ ಶ್ರೀನಿವಾಸ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಶ್ರೀಮದ್ ಭಗವದ್ಗೀತಾ. ಆದ್ದರಿಂದ ಆ ಶ್ರೀನಿವಾಸನ ಪ್ರೇರಣೆಯೋ, ಅವನ ಪ್ರಸಾದವೋ, ಅವನ ಅನುಗ್ರಹವೋ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರ ಉದ್ಧಾರದ ದೃಷ್ಟಿಯಿಂದ ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ವಿಶದವಾಗಿ ಏರ್ಪಡಿಸ್ತಾ ಇದೆ. ಶ್ಲೋಕಗಳನ್ನು ಪಠನ ಮಾಡುವುದು ಒಂದು ಕೆಲಸ. ಪಠನ ಮಾಡಿದ ಶ್ಲೋಕಗಳ ಭಾವಾರ್ಥವನ್ನು ನಮಗೆ ತೋರಿದಷ್ಟು ಸ್ವಲ್ಪವಾದರೂ ಆ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳೋದು ಅದು ಮತ್ತೊಂದು ಕೆಲಸ. ಈ ಎರಡೂ ಕೆಲಸಗಳು ಕೂಡ ನಮಗೆ ವಿಶೇಷವಾದ ಪುಣ್ಯವನ್ನು ತಂದುಕೊಡುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲೇ ಅದನ್ನು ತಿಳಿಸ್ತಾರೆ. ಆದ್ದರಿಂದ ಭಗವದ್ಗೀತೆ ಅದು ಎಲ್ಲ ಗ್ರಂಥಗಳಂತೆ ಒಂದು ಗ್ರಂಥ ಅಲ್ಲ. ಜಗತ್ತಿನ 100 ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥಗಳು ಅಂತ ಆಯ್ಕೆ ಮಾಡಿದಾಗ ಅದರಲ್ಲಿ ಮೊದಲ ಸ್ಥಾನವನ್ನು ಮುಟ್ಟಿದ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯನ್ನು ಕುರಿತು ಅನೇಕ ಮಹನೀಯರು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ. ಭಗವದ್ಗೀತೆಗೆ ಬಂದಷ್ಟು ವ್ಯಾಖ್ಯಾನಗಳು, ಅದರ ಭಾವಾರ್ಥಗಳು, ಅದರ ಸಾರಾಂಶಗಳು ಜಗತ್ತಿನ ಮತ್ತಾವ ಗ್ರಂಥಕ್ಕೂ ಬಂದಿಲ್ಲ. ಭಗವದ್ಗೀತೆಯನ್ನು ನಂಬಿದಂಥವರು ಇದುವರೆಗೂ ಯಾರೂ ಕೆಟ್ಟಿಲ್ಲ. ಶ್ರೀಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಸ್ಫುಟವಾಗಿ ಈ ಮಾತನ್ನು ಪದೇ ಪದೇ ಹೇಳಿದ್ದಾನೆ. ಅನೇಕ ಬಾರಿ ಅನೇಕ ರೀತಿಯಾಗಿ ಇದನ್ನು ಪ್ರಸ್ತುತಪಡಿಸಿದ್ದಾನೆ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೀಗೆ ನಾನಾ ವಿಧವಾಗಿ ಭಗವಂತ ಶ್ರೀನಿವಾಸ ಶ್ರೀಕೃಷ್ಣ ನಾನು ಭಕ್ತರ ಯೋಗಕ್ಷೇಮವನ್ನು ಹೊತ್ತುಕೊಳ್ಳುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದ್ದೇನು ಇಡೀ ಜೀವನದಲ್ಲಿ? ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು. ಹಾಗಾದರೆ ನಾವು ಚೆನ್ನಾಗಿರಬೇಕು ಅಂದರೆ ಅದು ಭಗವಂತನ ಕೈಯಲ್ಲಿ ಮಾತ್ರ ಇರೋದು. ಎಲ್ಲರಿಗೂ ಅವರವರು ಚೆನ್ನಾಗಿರಬೇಕು ಅನ್ನೋ ಭಾವನೆ ಇದ್ದು ಅವರವರು ಚೆನ್ನಾಗಿರುವಂತೆ ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಅವರವರ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಆದರೆ ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಾವು ಚೆನ್ನಾಗಿರೋದೇ ಇಲ್ಲ. ಹಾಗಾದರೆ ನಾವು ಕುಶಲರಾಗಿರಬೇಕು, ಆರೋಗ್ಯವಂತರಾಗಿರಬೇಕಾದ್ರೆ, ಧನಾಢ್ಯರಾಗಿರಬೇಕಾದ್ರೆ, ಸುಖ ಸಂಪತ್ತುಗಳಿಂದ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾದರೆ ಅದು ಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ. ಅದು ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣ ಶ್ರೀನಿವಾಸ ದೇವರ ಕೈಯಲ್ಲಿದೆ ಅಂತ ಅರ್ಥ. ಆದ್ದರಿಂದ ಅಂಥ ಶ್ರೀನಿವಾಸ ಕೃಷ್ಣ ಆತನೇ ನೀಡಿದಂಥ ಅದ್ಭುತವಾದ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಆ ಗ್ರಂಥವನ್ನು ನಾವು ಜೀವನದಲ್ಲಿ ಒಮ್ಮೆಯಾದರೂ ಪೂರ್ಣವಾಗಿ ಓದಬೇಕು ಅಂತ ತಿಳಿಸ್ತಾರೆ. ನಮ್ಮ ಮೈಯ ಮೇಲಿನ ಮಲವನ್ನು ತೊಳೆದುಕೊಳ್ಳೋದಕ್ಕೆ ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೇವೆ. ಅದಕ್ಕೆ ಅಂತಾರೆ ಆಗಲಿಲ್ಲ ಅಂತಿದ್ದರೆ ಇಡೀ ಜೀವನದಲ್ಲಿ ಭಗವದ್ಗೀತೆ ಎಂಬ ನೀರಿನಲ್ಲಿ ಒಮ್ಮೆ ಆದರೂ ಕೂಡ ಜೀವನದಲ್ಲಿ ಸ್ನಾನ ಮಾಡಿದ್ರೆ ಆತ ಮೋಕ್ಷವನ್ನು ಪಡೀತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಪವಿತ್ರವಾದ ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಆದ್ದರಿಂದ ಅಂಥ ಭಗವದ್ಗೀತೆಯ ವಾಚನವನ್ನು ಮಾಡುವ, ಪ್ರವಚನವನ್ನು ಮಾಡಿದ್ದನ್ನು ಕೇಳುವ
ಸದವಕಾಶ ನಮಗೆ ನಿಮಗೆ ಒದಗಿ ಬಂದಿದೆ. ಈ ಅವಕಾಶವನ್ನು ಪೂರ್ಣವಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ತಮ್ಮ ತಮ್ಮ ಮನೆಯಲ್ಲಿ ನೀವು ಭಗವದ್ಗೀತೆಯ ಪುಸ್ತಕಗಳನ್ನು ತೆರೆದಿಟ್ಕೊಳ್ರಿ. ನಾವೀಗ ಶ್ಲೋಕಗಳನ್ನು ಪಠನ ಮಾಡ್ತೇವೆ, ಪ್ರವಚನವನ್ನು ಮಾಡ್ತೇವೆ. ಅದನ್ನು ಆಲಿಸಬೇಕು ಅಂತ ಕೇಳ್ಕೊಳ್ತಾ, ಆರಂಭದಲ್ಲಿ ಪ್ರವಚನ ನಡೆಯುತ್ತೆ. ಆ ಪ್ರವಚನವನ್ನೆಲ್ಲ ತಾವು ಆಲಿಸಿದ ನಂತರದಲ್ಲಿ ನಾವು ಭಗವದ್ಗೀತೆಯ ವಾಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೀಗ ಆರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ನಾವು ಪ್ರಾರಂಭವನ್ನು ಮಾಡಿದ್ರೆ ಅದು ಉತ್ತಮವಾದ ರೀತಿಯಲ್ಲಿ ಸಮಾಪ್ತಿಯನ್ನು ಪಡೆಯುತ್ತೆ. ಆದ್ದರಿಂದ ಗುರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಭಗವಂತನಲ್ಲಿ ನಾವೇನು ಕೇಳ್ಕೊಳ್ತೀವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಸಂಕಲ್ಪ ಅಂತ ಕರೀತಾರೆ. ಆ ಸಂಕಲ್ಪವನ್ನು ಒಟ್ಟಾಗಿ ನಾವು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದ್ವಾದಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ
ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಇದೀಗ ನಮ್ಮ ಬಳಿ ಆಸೀನರಾಗಿರತಕ್ಕಂಥ ಆಚಾರ್ಯರು 12ನೇ ಅಧ್ಯಾಯದ ಭಗವದ್ಗೀತೆಯ ಪ್ರವಚನವನ್ನು ನಮಗೆ ಈಗ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಭಕ್ತಿಯಿಂದ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ಶ್ಲೋಕಗಳ ಪಠನವನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಗವದ್ಗೀತೆಯ 12ನೇ ಅಧ್ಯಾಯದ ಆರಂಭದಲ್ಲಿ ನಾವು ಇದ್ದೇವೆ. ಇದುವರೆಗೆ 11ನೇ ಅಧ್ಯಾಯದ ಗೀತಾ ಸಾರವನ್ನು ನೀವೆಲ್ಲ ಶ್ರವಣ ಮಾಡಿದ್ದೀರಿ. ಅರ್ಜುನನಿಗೆ ಕೃಷ್ಣ ತನ್ನ ಮಹಿಮೆಯನ್ನು ಉಪದೇಶ ಮಾಡಿ ಅವನ ಕೋರಿಕೆಯಂತೆ ತನ್ನ ಸಂಕಲ್ಪದಂತೆ ತನ್ನ ವಿಶ್ವರೂಪವನ್ನು ತೋರಿದ್ದಾನೆ. ಭಗವಂತನ ಅದ್ಭುತವಾದ ವಿಶ್ವರೂಪವನ್ನು ತೋರಿ ಎಲ್ಲದಕ್ಕೂ ಭಗವಂತನೇ ಕಾರಣ ಅನ್ನುವುದನ್ನು ಮನಗಂಡು ಅರ್ಜುನ ಕೃಷ್ಣ ಹೇಳಿದ ಮಾತನ್ನು ನಡೆಸ್ತೇನೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನು ಕೂಡ ಕೊನೆಯಲ್ಲಿ ಇಂಥ ನನ್ನ ಅದ್ಭುತವಾದ ವಿಶ್ವರೂಪವನ್ನು ನೋಡಬೇಕಾದರೆ ಕೇವಲ ದಾನ, ವೇದಾಧ್ಯಯನ, ತಪಸ್ಸು ಇದರಿಂದಲೇ ಸಾಧ್ಯ ಇಲ್ಲ. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ಅನನ್ಯವಾದ ಭಕ್ತಿಯಿಂದ ಮಾತ್ರ ನನ್ನ ದರ್ಶನ ಸಾಧ್ಯ ಎಂಬ ಸಂದೇಶವನ್ನು ಕೊಟ್ಟಿದ್ದಾನೆ. ಭಗವಂತ ವಿಶ್ವರೂಪವನ್ನು ತೋರಿದಾಗ ಯಾರ್ಯಾರು ನೋಡ್ತಾ ಇದ್ದಾರೆ ಅವರವರ ಯೋಗ್ಯತಾನುಸಾರವಾಗಿ ಕೃಷ್ಣ ತನ್ನ ವಿಶ್ವರೂಪದ ದರ್ಶನವನ್ನು ಮಾಡಿಸಿದ್ದಾನೆ. ಅಥ ದಿವ್ಯದೃಶಂ ತಸ್ಯ ದತ್ವಾ ವ್ಯಾಪ್ತಂ ನಿಜಂ ವಪುಃ ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈಃ ಸದಾ ದರ್ಶಯಾಮಾಸ ಭಗವಾನ್ ಯಾವತೀ ಅರ್ಜುನ ಯೋಗ್ಯತಾ. ಭಗವಂತ ತನ್ನ ರೂಪವನ್ನು ತೋರಿಸುವ ಮುಂಚೆ ಅರ್ಜುನನಿಗೆ ದಿವ್ಯಂ ದದಾಮಿತೆ ಚಕ್ಷುಹು ಅಂತ ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ. ಅಪ್ರಾಕೃತನಾದ ಭಗವಂತನನ್ನು ಪ್ರಾಕೃತ ಚರ್ಮ ಚಕ್ಷುಸಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಅರ್ಜುನನಿಗೆ ತನ್ನ ರೂಪವನ್ನು ನೋಡಬಲ್ಲ ಸಾಮರ್ಥ್ಯ ಇರುವ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ವಿಶ್ವರೂಪವನ್ನು ಪ್ರಕಟಗೊಳಿಸಿದ್ದಾನೆ. ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. ಭಗವಂತ ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಆದರೆ ಎಲ್ಲ ಕಡೆ ಇರುವ ಭಗವಂತ ನಮ್ಮ ಕಣ್ಣಿಗೆ ಗೋಚರನಾಗೋದಿಲ್ಲ. ಯಾವಾಗ ನಮ್ಮನ್ನು ತನ್ನ ಭಕ್ತ ಅಂತ ಸ್ವೀಕಾರ ಮಾಡಿ ತನ್ನನ್ನು ನಮಗೆ ತೋರಿಸಬೇಕು ಅಂತ ಅವನು ಸಂಕಲ್ಪ ಮಾಡ್ತಾನೆ, ಆಗ ನಾವು ನೋಡಲಿಕ್ಕೆ ಸಾಧ್ಯ. ನಮ್ಮ ಬೇರೆ ಬೇರೆ ಸಾಧನೆಗಳನ್ನು ಮುಂದಿಟ್ಟುಕೊಂಡು ದೇವರನ್ನು ಕಂಡೇ ಬಿಡ್ತೇವೆ ಅನ್ನುವ ಹಠ ಮಾಡೋ ಹಾಗಿಲ್ಲ. ಯಮೈವೇಶ ವೃಣುತೆ ತೇನ ಲಭ್ಯ ಅಂತ ವೇದ ಮಂತ್ರ ಹೇಳುವಂತೆ ಯಾರಿಗೆ ತಾನೇ ಒಲಿದು ತನ್ನ ರೂಪವನ್ನು ದರ್ಶನ ಮಾಡಿಸಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಭಕ್ತನಿಗೂ ಭಗವಂತನ ರೂಪವನ್ನು ಕಾಣಬೇಕು ಅನ್ನುವ ತೀವ್ರವಾದ ಹಂಬಲ ತುಂಬಿರುತ್ತೆ. ಆಗ ಭಗವಂತ ತನ್ನ ರೂಪವನ್ನು ಪ್ರಕಟಗೊಳಿಸ್ತಾನೆ, ತನ್ನ ರೂಪವನ್ನು ನೋಡುವ ದಿವ್ಯ ದೃಷ್ಟಿಯನ್ನು ಭಕ್ತನಿಗೆ ಕೊಡ್ತಾನೆ. ಇಲ್ಲಿ ಅರ್ಜುನ
ನಿನ್ನ ಮಂಗಲ ದಿವ್ಯ ರೂಪವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಭಗವಂತನಿಗೂ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಬೇಕು ಅಂತ ಸಂಕಲ್ಪ ಇದೆ. ಆದ್ದರಿಂದ ಅರ್ಜುನನಿಗೆ ವಿಶ್ವರೂಪ ದರ್ಶನದ ಭಾಗ್ಯ ಸಿಕ್ತು. ತಿರುಪತಿಯ ವೆಂಕಟೇಶನನ್ನು ನಾವು ನೋಡ್ತೇವೆ ಅಂತ ಆಸೆ ಪಟ್ಟರೆ ಸಾಲದು, ನಮ್ಮನ್ನು ಅಲ್ಲಿಗೆ ಕರೆಸಿಕೊಂಡು ನಮ್ಮನ್ನು ನೋಡಬೇಕು ಅಂತ ಶ್ರೀನಿವಾಸ ಸಂಕಲ್ಪ ಮಾಡಬೇಕು. ಆಗ ನಮಗೆ ಅವನ ದರ್ಶನ ಭಾಗ್ಯ ಸಿಗತ್ತೆ. ಇದು ದೇವರ ಮತ್ತು ಭಕ್ತರ ವಿಷಯದಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮವಾದ ಸಂಗತಿ. ಅರ್ಜುನನ ಯೋಗ್ಯತೆ ಎಷ್ಟೋ ಅಷ್ಟು ವಿಶ್ವರೂಪ ದರ್ಶನವನ್ನು ಕೃಷ್ಣ ಮಾಡಿಸಿದ್ದಾನೆ. ಎಷ್ಟು ಯಾರ್ಯಾರು ನೋಡಿದ್ದಾರೆ ಅದನ್ನು ಬೇರೆ ಕಡೆಯಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ. ವಿಶ್ವರೂಪಂ ಭಗವತಃ ಬ್ರಹ್ಮ ಪಶ್ಯತ್ ಚತುರ್ಮುಖ. ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಚತುರ್ಮುಖ ಬ್ರಹ್ಮದೇವರು ನೋಡಿದರಂತೆ. ಅವರು ಎಷ್ಟು ನೋಡಿದರು ಅಂದರೆ ಅವರ ಯೋಗ್ಯತೆಯ ಎತ್ತರಕ್ಕೆ ಭಗವಂತ ಅವರಿಗೆ ಕಾಣಿಸಿಕೊಂಡ. ತಚ್ಛತಾಂಶೇನ ರುದ್ರಸ್ತು. ಬ್ರಹ್ಮದೇವರು ಭಗವಂತನ ವಿಶ್ವರೂಪವನ್ನು ಎಷ್ಟು ಕಂಡರೋ ಅದರ 100ನೇ ರುದ್ರದೇವರು ಆ ವಿಶ್ವರೂಪವನ್ನು ಕಂಡರು. ತಚ್ಛತಾಂಶೇನ ವಾಸವಃ. ರುದ್ರದೇವರು ಎಷ್ಟು ಭಗವಂತನ ರೂಪವನ್ನು ಕಂಡರೋ ಅದರ 100ನೇ ಇಂದ್ರದೇವರು ಕಂಡರು. ಇಂದ್ರದೇವರು ಭಗವಂತನನ್ನು ಎಷ್ಟು ಕಂಡರೋ ಇಂದ್ರನ ಅವತಾರನಾದ ಅರ್ಜುನನೂ ಅಷ್ಟೇ ಭಗವಂತನನ್ನು ಕಂಡ. ಹೀಗೆ ಭಗವಂತ ನೋಡುವವರ ಯೋಗ್ಯತೆಗನುಗುಣವಾಗಿ ತನ್ನ ದರ್ಶನವನ್ನು ಕೊಡ್ತಾನೆ. ಬ್ರಹ್ಮದೇವರು ಕಂಡಷ್ಟು ರುದ್ರದೇವರು ಕಾಣಲಿಲ್ಲ, ರುದ್ರದೇವರು ಕಂಡಷ್ಟು ಇಂದ್ರ ಕಾಣೋದಿಲ್ಲ, ಇಂದ್ರ ಕಂಡಷ್ಟೇ ಅರ್ಜುನ ಕಂಡ. ಯಾಕೆಂದರೆ ಇಂದ್ರನೇ ಅರ್ಜುನನಾಗಿ ಹುಟ್ಟಿದ್ದಾನೆ. ಉಳಿದವರು ಇಂದ್ರನಿಗಿಂತ ಕಡಿಮೆ ಕಂಡಿದ್ದಾರೆ ಅವರ ಯೋಗ್ಯತಾನುಸಾರವಾಗಿ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯಥಾ ಇಂದ್ರೇಣ ಪುರಾ ದೃಷ್ಟಂ ಅಪಶ್ಯ ಸೋರ್ಜುನೋಪಿ ತದನ್ಯೇತು ಕ್ರಮೇಣೈವ ತಚ್ಛತಾಂಶಾದಿ ದರ್ಶಿನಃ. ಇಂದ್ರ ಎಷ್ಟು ಭಗವಂತನ ರೂಪವನ್ನು ಕಂಡನು ಅದರ 100ನೇ ಅವನಿಗಿಂತ ಕೆಳಗಿನ ದೇವತೆಗಳು ಕಂಡರು, ಅವರ 100ನೇ ಅವರಿಗಿಂತ ಕೆಳಗಿನ ದೇವತೆಗಳು ಕಂಡರು. ಹೀಗೆ ಆ ಭಗವಂತನ ವಿಶ್ವರೂಪ, ಅವನು ವಿಶ್ವರೂಪವನ್ನು ತೋರಿದರೂ ನೋಡುಗರ ವ್ಯಕ್ತಿತ್ವದ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ತೋರಿಸ್ತಾ ಇದ್ದಾನೆ, ನೋಡುವ ಶಕ್ತಿ ಕೊಡ್ತಾ ಇದ್ದಾನೆ. ಎಷ್ಟೋ ಬ್ಯಾಕ್ಟೀರಿಯಾಗಳನ್ನು ನಮ್ಮ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಅದಕ್ಕೆ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನಾವು ನಮ್ಮ ಮಾಮೂಲಾಗಿ ಕಾಣದೇ ಇದ್ದ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಸೂಕ್ಷ್ಮದರ್ಶಕವಾದ ಯಂತ್ರದಿಂದ ಹೇಗೆ ನೋಡ್ತಾರೆ, ಹಾಗೆ ಪ್ರಾಕೃತ ಕಣ್ಣಿನಿಂದ ಕಾಣದೇ ಇರುವ ಭಗವಂತನನ್ನು ಅವನೇ ಅನುಗ್ರಹ ಮಾಡುವ ದಿವ್ಯ ದೃಷ್ಟಿಯಿಂದ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅನ್ನುವುದನ್ನು 11ನೆಯ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಆ ಭಗವಂತನ ವಿಶ್ವರೂಪವನ್ನು ಕಂಡು ಕೆಲವರು ಹೆದರಿದರು, ಕೆಲವರು ಆನಂದಪಟ್ಟರು. ಭಗವಂತನ ರೂಪ ಕಂಡರೂ ಕೂಡ ಎಲ್ಲರಿಗೂ ಒಂದೇ ರೀತಿಯ ಅನುಭವಗಳಾಗಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯ ಅನುಭವಗಳನ್ನು ಪಡಿತಾರೆ. ಕೆಲವರಿಗೆ ಭಗವಂತನ ರೂಪವನ್ನು ಕಂಡು ಗಾಬರಿ ಆಗ್ತಾರೆ, ಕೆಲವರು ಭಗವಂತನ ರೂಪವನ್ನು ಕಂಡು ಸಂತೋಷ ಪಡ್ತಾರೆ. ಇಲ್ಲಿ ಭಗವಂತನ ವಿಶ್ವರೂಪವನ್ನು ಕಂಡು ಸ್ವಲ್ಪ ಭಯಪಟ್ಟಿದ್ದಾರೆ. ಯಾಕೆ ಹಾಗಾದರೆ ಭಗವಂತನ ರೂಪ ನೋಡಿದ್ರೆ ಭಯ ಆಗತ್ತಾ ಅಂತಂದರೆ, ಯಾರಿಗೆ ಭಯ ಆಗತ್ತೆ, ಯಾರಿಗೆ ಆನಂದವಾಗತ್ತೆ ಅನ್ನುವುದನ್ನು ಶಾಸ್ತ್ರದಲ್ಲಿ ವಿವರಿಸ್ತಾರೆ. ತ್ರಿಲೋಕೇಶು ಸ್ಥಿತೈ ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದೃಷ್ಟಂ ವಿಷ್ಣೋರ್ ವಿಶ್ವರೂಪಂ ಸ್ವಯೋಗ್ಯತ್ವಾನುರೂಪತಃ. 3 ಲೋಕದಲ್ಲಿರುವ ಎಲ್ಲ ಭಕ್ತರು ಕೂಡ ಅರ್ಜುನನಿಗೆ ಭಗವಂತ ತೋರಿಸಿಕೊಂಡ ವಿಶ್ವರೂಪವನ್ನು ಅವರವರ ಯೋಗ್ಯತಾನುಸಾರವಾಗಿ ಕಂಡಿದ್ದಾರೆ. ಪ್ರಾಯ ಸಹೈವ ಪಾರ್ಥೇನ ಪ್ರಾಯೋ ಭೀತಾಶ್ಚ ತೇಖಿಲಾಹ. ಅರ್ಜುನ ಹೇಗೆ ಈ ವಿಶ್ವರೂಪವನ್ನು ಕಂಡು ಹೀಗೆ ಹೆದರಿದ, ಹಾಗೆ ಅವನ ಜೊತೆಯಲ್ಲಿ ಅನೇಕ ಭಕ್ತರು ಕೂಡ ಆ ಭಗವಂತನ ವಿಶ್ವರೂಪವನ್ನು ಕಂಡು ಹೆದರಿದ್ದಾರೆ. ಯಾಕೆಂದರೆ ಆ ಭಗವಂತನ ಅದ್ಭುತವಾದ ತೇಜಸ್ಸು ನೋಡಿ ಕಣ್ಣಿಗೆ ಅಭ್ಯಾಸ ಆಗಬೇಕು. ದರ್ಶನಾಭ್ಯಾಸತೋ ದೃಷ್ಟಿ ಆನಂದೋದ್ರೇಕದ ಭವೇತ್. ಮೇಲಿಂದ ಮೇಲೆ ಭಗವಂತನನ್ನು ಯಾರು ಕಂಡು ಕಾಣೋದು ಅಭ್ಯಾಸ ಆಗಿದೆ ಅವರಿಗೆ ಭಗವಂತನನ್ನು ಕಂಡಾಗ ಆನಂದೋದ್ರೇಕ ಆಗತ್ತೆ. ತಸ್ಮಿನ್ ಕಾಲೇತು ಭೂಮೇಶ್ಚ ಭಾರಹಾರಾರ್ಥ ಮುದ್ಯಮಾತ್ ಉಗ್ರತ್ವಮಿವ ಸರ್ವತ್ರ ನಭೀತಿ ಬ್ರಹ್ಮದರ್ಶಿನಾಂ. ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದ ಸಂದರ್ಭ ಇದೆಯಲ್ಲ, ಅದು ಯಾಕೆ ಅಂದರೆ ಭೂಮಿಯ ಭಾರವನ್ನು ಪರಿಹಾರ ಮಾಡಲಿಕ್ಕೆ ನಾನು ಬಂದವನು ಅನ್ನುವ ಅಂಶವನ್ನು ತನ್ನ ವಿಶ್ವರೂಪದ ಮೂಲಕ ಕೃಷ್ಣ ಪ್ರಕಟಪಡಿಸ್ತಾ ಇದ್ದಾನಾದ್ದರಿಂದ
ಆಗ ಅರ್ಜುನನು ಕಂಡ ಆ ವಿಶ್ವರೂಪದಲ್ಲಿ ಉಗ್ರತ್ವ ಇತ್ತು. ಆದರೆ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ದೇಶಗಳಲ್ಲಿ ಭಗವಂತನನ್ನು ಕಾಣುವಂತಹ ಉತ್ತಮ ಯೋಗ್ಯತಾ ಸಂಪನ್ನರಾದ ಭಕ್ತರಿಗೆ ಆ ವಿಶ್ವರೂಪ ಆನಂದವನ್ನೇ ಕೊಡುತ್ತೆ ಹೊರತು ಭಯವನ್ನು ಕೊಡೋದಿಲ್ಲ. ಇದೇ ರೀತಿಯಾಗಿ ಅರ್ಜುನಾತ್ ಅಧಿಕಾಯೇತು ತೇಷಾಂ ಭೀತಿರ್ನಚಾಭವತ್ ಶ್ರೀ ಬ್ರಹ್ಮ ರುದ್ರ ಪೂರ್ವಾಣಾಂ ಕೃಷ್ಣಾಯಾಹ ಭೀಮರಾಮಯೋ. ಅರ್ಜುನನಿಗಿಂತಲೂ ಯೋಗ್ಯತೆಯಲ್ಲಿ ಅಧಿಕರಾದವರು ಯಾರಿದ್ದಾರೆ ಅವರಿಗೆ ಭಗವಂತನ ವಿಶ್ವರೂಪವನ್ನು ನೋಡಿ ಭಯ ಆಗಲಿಲ್ಲ. ಅಲ್ಲಿದ್ದಂತಹ ಲಕ್ಷ್ಮೀದೇವಿಯು ಭಗವಂತನ ವಿಶ್ವರೂಪವನ್ನು ಕಂಡಳು, ಅವಳಿಗೆ ಭಯ ಆಗಲಿಲ್ಲ. ಬ್ರಹ್ಮದೇವರು ಭಗವಂತನ ವಿಶ್ವರೂಪವನ್ನು ಕಂಡರು, ಅವರಿಗೆ ಭಯ ಆಗಲಿಲ್ಲ. ರುದ್ರದೇವರು ಭಗವಂತನ ವಿಶ್ವರೂಪವನ್ನು ಕಂಡರು, ಅವರಿಗೆ ಭಯ ಆಗಲಿಲ್ಲ. ಇಲ್ಲಿ ದ್ರೌಪದಿಯು ಆ ವಿಶ್ವರೂಪವನ್ನು ಕಂಡಳು, ಅವಳಿಗೂ ಭಯ ಆಗಲಿಲ್ಲ. ಭೀಮಸೇನನು ಆ ವಿಶ್ವರೂಪವನ್ನು ಕಂಡ, ಅವರಿಗೂ ಭಯ ಆಗಲಿಲ್ಲ. ಬಲರಾಮನು ವಿಶ್ವರೂಪವನ್ನು ಕಂಡ, ಅವರಿಗೆ ಭಯ ಆಗಲಿಲ್ಲ. ಅರ್ಜುನನಿಗೆ ಮಾತ್ರ ಈಗ ಜಗತ್ತಿನ ಭೂಭಾರ ಪರಿಹಾರಕ್ಕೋಸ್ಕರವಾಗಿ ಅವತಾರ ಮಾಡಿರುವ ಕೃಷ್ಣನ ಈ ವಿಶ್ವರೂಪ ತನ್ನಲ್ಲಿ ಉಗ್ರತ್ವವನ್ನು ಪ್ರಕಟಪಡಿಸಿತು. ಅರ್ಜುನ ಭಯಗೊಂಡ. ಅರ್ಜುನನ ಜೊತೆಯಲ್ಲಿ ಅನೇಕ ಜನ ಭಕ್ತರು ಕೂಡ ಆ ರೂಪವನ್ನು ಕಂಡು ಭಯಗೊಂಡರು. ಹೀಗೆ ಭಗವಂತನ ರೂಪ ಕೆಲವರಿಗೆ ಭಯ ಉಂಟು ಮಾಡುತ್ತೆ, ಕೆಲವರಿಗೆ ಆನಂದೋದ್ರೇಕಕ್ಕೆ ಕಾರಣವಾಗತ್ತೆ. ಇದೇ ಶ್ರೀಕೃಷ್ಣ ಸಂಧಾನಕ್ಕೋಸ್ಕರವಾಗಿ ಅಂತ ಬಂದಿದ್ದಾನೆ. ಹಿಂದೆ ದುರ್ಯೋಧನನ ಸಭೆಗೆ ಬಂದಿದ್ದಾನೆ. ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಬುದ್ಧಿ ಹೇಳಿದ್ದಾನೆ. ಸಂಧಾನವನ್ನು ಮಾಡಿಕೊಂಡು ರಕ್ಷಣೆ ಮಾಡಿಕೊಳ್ಳಿ, ಪಾಂಡವರ ಜೊತೆಯಲ್ಲಿ ಕದನ ಬೇಡ ಅಂತ ಹೇಳಿದ್ದಾನೆ. ಆಗ ದುರ್ಯೋಧನಾದಿಗಳು ಕೃಷ್ಣನನ್ನು ಬಂಧನ ಮಾಡಬೇಕು ಅಂತ ಮಂತ್ರಾಲೋಚನೆ ಮಾಡಿದರು. ಆ ಸುದ್ದಿ ತಿಳಿದ ಕೃಷ್ಣ ಅಲ್ಲೂ ವಿಶ್ವರೂಪವನ್ನು ತೋರಿಸಿದ. ಆದರೆ ಅಲ್ಲಿ ವಿಶ್ವರೂಪವನ್ನು ತೋರಿಸಿದಾಗ ಏನಾಯಿತು? ದೃಷ್ಟ್ವೈವ ಚಕ್ಷುಂಷಿ ಸುಯೋಧನಾದ್ಯಾಹ ನ್ಯಮೀಲಯನ್ ದೀಧಿತಿ ವಾರಿತಾನಿ. ಕೃಷ್ಣ ವಿಶ್ವರೂಪವನ್ನು ಆ ಸಭೆಯಲ್ಲಿ ಪ್ರಕಟಗೊಳಿಸಿದಾಗ ಆ ಕೃಷ್ಣನ ವಿಶ್ವರೂಪದ ಬೆಳಕು ತಡೆಯಲಾರದೆ ದುರ್ಯೋಧನಾದಿಗಳೆಲ್ಲ ಕಣ್ಣು ಮುಚ್ಕೊಂಡ್ರಂತೆ. ಭಗವಂತನೇ ವಿಶ್ವರೂಪವನ್ನು ತೋರಿಸಿದರೂ ನೋಡೋ ಯೋಗ ದುರ್ಯೋಧನನಿಗಿಲ್ಲ. ಯಾಕೆಂದರೆ ನೋಡುವ ಸಂಕಲ್ಪ ಅವನಿಗೂ ಇಲ್ಲ, ತೋರಿಸಬೇಕು ಅನ್ನುವ ಸಂಕಲ್ಪ ಕೃಷ್ಣನಿಗೂ ಇಲ್ಲ. ನಮಗೆ ಯಾವುದೇ ವಸ್ತುವನ್ನು ನೋಡುವಾಗ ಬೆಳಕು ಬೇಕು, ಆದರೆ ಬೆಳಕು ವಿಪರೀತ ಆದರೆ ಬೆಳಕೇ ನಮಗೆ ನೋಡೋದಕ್ಕೆ ಪ್ರತಿಬಂಧಕವಾಗತ್ತೆ. ಭಗವಂತನ ದಿವ್ಯವಾದ ತೇಜಸ್ಸನ್ನು ನೋಡಲಾರದೆ ದುರ್ಯೋಧನಾದಿಗಳು ಕಣ್ಣು ಮುಚ್ಚಿಕೊಂಡ್ರು. ಆದರೆ ಕಣ್ಣೇ ಕಾಣದೇ ಇರತಕ್ಕ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಕೃಷ್ಣ ತನ್ನ ವಿಶ್ವರೂಪವನ್ನು ನೋಡುವ ಭಾಗ್ಯ ಕೊಟ್ಟ. ಹೀಗೆ ಕಣ್ಣೇ ಇಲ್ಲದ ಧೃತರಾಷ್ಟ್ರ ತತ್ಕಾಲದಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ದಿವ್ಯ ದೃಷ್ಟಿ ಪಡೆದು ಭಗವಂತನ ವಿಶ್ವರೂಪವನ್ನು ಕಂಡ. ಕಣ್ಣು ಇರುವಂತಹ ದುರ್ಯೋಧನಾದಿಗಳು ಭಗವಂತ ವಿಶ್ವರೂಪ ಕಂಡಾಗ, ವಿಶ್ವರೂಪ ತೋರಿಸಿದಾಗ ಕಣ್ಣು ಮುಚ್ಚಿಕೊಂಡ್ರು. ಹೀಗೆ ಕಣ್ಣು ಮುಚ್ಚಿದವರಿಗೆ ಭಗವಂತ ಕಣ್ಣು ತೆರೆಸಿ ತನ್ನ ದರ್ಶನ ಕೊಟ್ಟ. ಕಣ್ಣು ತೆರೆದವರಿಗೆ ತನ್ನ ರೂಪವನ್ನು ನೋಡುವಾಗ ಕಣ್ಣು ಮುಚ್ಚುವಂತೆ ಮಾಡ್ದ. ಹೀಗೆ ಭಗವಂತನ ಅದ್ಭುತವಾದ ಮಹಿಮೆ ಅಪಾರ ಅನ್ನುವುದನ್ನು ನಾವು ಗಮನಿಸಬೇಕು. ಪಿಧಾಯ ರೂಪಂ ಪುನರೇವ ತದ್ಧರಿಹಿ ವೈಚಿತ್ರವೀರ್ಯೇಣ ಸಮರ್ಥಿತ ಪುನಃ. ಧೃತರಾಷ್ಟ್ರ ಹೇಳ್ತಾನೆ, ಭಗವಂತ ದೃಷ್ಟಿಯೇ ಇಲ್ಲದೇ ಇರೋ ನನಗೆ ದೃಷ್ಟಿ ಕೊಟ್ಟು ನಿನ್ನ ರೂಪವನ್ನು ತೋರಿಸಿದೆಯಲ್ಲ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಕಣ್ಣು ಬಿಟ್ಟದ್ದೇ ನಿನ್ನ ರೂಪವನ್ನು ನೋಡಲಿಕ್ಕೆ ನಾನು. ಹಾಗಿರುವಾಗ ಇಂಥ ದಿವ್ಯವಾದ ನಿನ್ನ ದರ್ಶನವನ್ನು ಪಡೆದ ಮೇಲೆ ಆ ಕಣ್ಣಿನಿಂದ ಕೆಟ್ಟದ್ದನ್ನು ನಾನು ನೋಡೋದು ಬೇಡ, ಮತ್ತೆ ನನ್ನನ್ನು ಕುರುಡನನ್ನಾಗಿ ಮಾಡು ಅಂತ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಧೃತರಾಷ್ಟ್ರನ ಕೋರಿಕೆಯಂತೆ ಕೃಷ್ಣ ಪರಮಾತ್ಮ ಮತ್ತೆ ಅವನನ್ನು ಕುರುಡನನ್ನಾಗಿಸಿದ. ಹೀಗೆ ಕುರುಡನಿಗೆ ಕಣ್ಣು ಕೊಟ್ಟು ತನ್ನ ದರ್ಶನ ಕೊಟ್ಟ. ಅವನ ಪ್ರಾರ್ಥನೆಯಂತೆ ಮತ್ತೆ ಅವನನ್ನು ಕುರುಡನನ್ನಾಗಿ ಮಾಡಿದ. ಕಣ್ಣಿದ್ದ ದುರ್ಯೋಧನಾದಿಗಳು ದೇವರೇ ಎದುರಿಗೆ ನಿಂತರೂ ಕೂಡ ಕಣ್ಣು ಮುಚ್ಚಿ ಕುರುಡರಾದರು. ಮತ್ತೆಂದೂ ಕಣ್ಣು ತೆರೆದ ಮೇಲೂ ಭಗವಂತನನ್ನು ಸರ್ವೋತ್ತಮ ಅನ್ನುವ ಜ್ಞಾನ ಪಡೆಯದೆ ಜೀವಮಾನ ಪೂರ್ತಿ ಕುರುಡರಾದರು. ಇದು ಭಗವಂತನ ವ್ಯಕ್ತಿತ್ವ, ಭಕ್ತರು ದ್ವೇಷಿಗಳ ಹಣೆ ಬರಹಗಳು ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಇಂಥ ಒಂದು ಅದ್ಭುತವಾದ ವಿಶ್ವರೂಪವನ್ನು ಕಂಡದ್ದನ್ನು ನಾವು 11ನೆಯ ಅಧ್ಯಾಯದಲ್ಲಿ ಕಂಡಿದ್ದೇವೆ. ಇಂಥ ರೂಪವನ್ನೆಲ್ಲ ತೋರಿಸಿ ಕೃಷ್ಣ ಹೇಳ್ತಾನೆ, ಇಂಥ ರೂಪವನ್ನು ನೋಡಬೇಕಾಗಿದ್ದರೆ ನೀನು ಎಂಥ ರೂಪವನ್ನು ಕಂಡೆ ಅರ್ಜುನ, ಅಂಥ ರೂಪವನ್ನು ನೋಡಬೇಕಾಗಿದ್ದರೆ ಬರೇ ಭಕ್ತಿ ಇಲ್ಲದೇ ಇರತಕ್ಕ
ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅನನ್ಯವಾದ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೂಪದಲ್ಲಿ ಯಥಾರ್ಥವಾಗಿ ತಿಳಿಯುವುದಕ್ಕೆ, ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ, ಸಾಯುಜ್ಯ ಹೊಂದುವುದಕ್ಕೂ ಸಾಧ್ಯ ಎಂಬುದಾಗಿ ಇಷ್ಟು ಸಂಗತಿಗಳು 11ನೆಯ ಅಧ್ಯಾಯದಲ್ಲಿ ಬಂದಿದೆ. ಅಲ್ಲಿಂದ ಮುಂದೆ 12ನೆಯ ಅಧ್ಯಾಯ ಪ್ರಾರಂಭವಾಗತ್ತೆ. ಅಂತೂ ಭಗವಂತನ ಉಪಾಸನೆಯಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ ಅನ್ನೋದು ಈ 11ನೇ ಅಧ್ಯಾಯದ ಸಾರಾಂಶ. ಆದರೆ ವೇದಶಾಸ್ತ್ರಗಳನ್ನು ಕಂಡಾಗ ಶ್ರೀತತ್ವದ ಉಪಾಸನೆಯಿಂದಲೂ ಮೋಕ್ಷ ಸಿಗತ್ತೆ ಎನ್ನುವಂತಹ ಮಾತುಗಳು ಕಂಡುಬರುತ್ತೆ. ಹಾಗಾಗಿ ಸಾಮಾನ್ಯ ಜನರಿಗೆ ಈ ಗೊಂದಲ ಆಗತ್ತೆ. ಭಗವಂತನ ಉಪಾಸನೆ ಮಾಡಿಯೇ ಮೋಕ್ಷ ಪಡೆಯಬೇಕು, ಶ್ರೀತತ್ವ ಉಪಾಸನೆ ಮಾಡಿದರೂ ಮೋಕ್ಷ ಸಿಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಉಪಾಸನೆಯನ್ನೇ ಮಾಡಬೇಕು ಅಂತ ಏನು ನೈರ್ಭರ್ಯ, ಶ್ರೀತತ್ವದ ಉಪಾಸನೆಯನ್ನು ಮಾಡಬಹುದಲ್ಲ ಅನ್ನುವಂಥ ಒಂದು ಗೊಂದಲ ಬರುತ್ತೆ. ಆ ಗೊಂದಲಕ್ಕೆ ಅರ್ಜುನ ಧ್ವನಿಯಾಗಿ ಶ್ರೀಕೃಷ್ಣನಲ್ಲಿ ಈ ಜಿಜ್ಞಾಸೆಯನ್ನು ಮುಂದಿಡ್ತಾ ಇದ್ದಾನೆ. ಅರ್ಜುನ ಉವಾಚ ಏವಂ ಸತತಯುಕ್ತ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಯೇ ಭಕ್ತಾಃ, ಯಾವ ಭಕ್ತರು ಸತತಯುಕ್ತಾಃ, ಸತತವಾದ ಧ್ಯಾನಯೋಗ ಕರ್ಮಯೋಗಗಳುಳ್ಳವರಾಗಿ, ಏವಂ ಹಿಂದೆ ಹೇಳದಂತೆ ಕೇಳದಂತೆ ಮಹಿಮೆಯನ್ನು ತುಂಬಿಕೊಂಡಿರುವ ನಿನ್ನನ್ನು, ತ್ವಾಂ ನಿನ್ನನ್ನು, ಪರ್ಯುಪಾಸತೆ ಏವಂ ಪರ್ಯುಪಾಸತೆ ಹಿಂದೆ ಹೇಳಿದ ಹಾಗೆ ಉಪಾಸನೆ ಮಾಡ್ತಾರೋ, ಅಧಿಕವಾಗಿ ಉಪಾಸನೆ ಮಾಡ್ತಾರೋ ಹಾಗೆಯೇ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ, ಯಾರು ಅಕ್ಷರಂ ಅಂದರೆ ನಾಶ ಇಲ್ಲದ ಶರೀರದವಳು. ಲಕ್ಷ್ಮೀದೇವಿಯ ಶರೀರ ನಾಶವಾಗಲ್ಲ, ಭಗವಂತನ ಶರೀರಕ್ಕೂ ನಾಶ ಇಲ್ಲ. ಬ್ರಹ್ಮದೇವರಾದ ಎಲ್ಲ ಜೀವರಾಶಿಗಳ ಶರೀರಕ್ಕೂ ನಾಶ ಇದೆ. ಆದರೆ ಲಕ್ಷ್ಮೀದೇವಿಗೆ ನಾಶವಾಗುವ ಶರೀರವೇ ಇಲ್ಲ. ಆದ್ದರಿಂದ ಅವಳನ್ನು ಅಕ್ಷರ ಅಂದರೆ ನಾಶವಾಗುವ ಶರೀರವನ್ನು ಹೊಂದಿದವರನ್ನು ಕ್ಷರ ಅಂತಾರೆ. ಅಕ್ಷರ ಅಂದರೆ ದೇಹನಾಶವೂ ಇಲ್ಲದವರು ಅಂತ ಅರ್ಥ. ಅಂತಹ ಲಕ್ಷ್ಮಿಯನ್ನು ಅವ್ಯಕ್ತಂ ಅನ್ನೋ ಶಬ್ದ ಇದೆಯಲ್ಲ, ಇದು ಲಕ್ಷ್ಮಿಯನ್ನೇ ಹೇಳತಕ್ಕಂಥ ಶಬ್ದ. ಸಾಮವೇದದಲ್ಲಿ ಉಪಾಸ್ಯತಾಂ ಶ್ರೇಯಂ ಅವ್ಯಕ್ತ ಸಂಜ್ಞಾಂ ಎಂಬುದಾಗಿ, ಅವ್ಯಕ್ತ ಅನ್ನೋದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ, ಪ್ರಕೃತಿಗೆ ಅಭಿಮಾನಿನಿಯಾದ ಮಹಾಲಕ್ಷ್ಮಿಯ ಹೆಸರು ಅನ್ನುವುದನ್ನು ನಾವು ಗಮನಿಸಬೇಕು. ಮೇಲುನೋಟಕ್ಕೆ ಶ್ರೀತತ್ವದ ಉಪಾಸನೆ ಅಂತ ಎಲ್ಲಿದೆ ಇಲ್ಲಿ ಅಂತ ನಮಗೆ ಸಂಶಯ ಬರಬಹುದು. ಆದರೆ ಅಕ್ಷರಂ ಅವ್ಯಕ್ತಂ ಅಂತ 2 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಕ್ಷರಂ ಅನ್ನುವುದನ್ನು ಲಕ್ಷ್ಮಿಯಲ್ಲೂ ಪ್ರಯೋಗ ಮಾಡ್ತಾರೆ ಶಾಸ್ತ್ರದಲ್ಲಿ. ಅವ್ಯಕ್ತಂ ಅನ್ನೋದಾಗಿ ಲಕ್ಷ್ಮೀ ದೇವಿಯಲ್ಲಿ ಬಳಕೆ ಇದೆ, ಪ್ರಯೋಗ ಇದೆ ಅನ್ನುವುದನ್ನು ಶಾಸ್ತ್ರಕಾರ ನಮಗೆ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಶ್ರಿಯಂ ವಸಾನ ಅಮೃತತ್ವಮಾಯನ್ ಎಂಬುದಾಗಿ ಲಕ್ಷ್ಮಿಯನ್ನು ಯಾರು ಉಪಾಸನೆ ಮಾಡ್ತಾರೆ ಅವರು ಅಮೃತತ್ವವನ್ನು ಪಡೀತಾರೆ ಅಂತ ವೇದದಲ್ಲಿ ಹೇಳಿದೆ. ಅಲ್ಲ, ಬ್ರಹ್ಮಾದಿ ದೇವತೆಗಳ ಉಪಾಸನೆಯಿಂದ ಮೋಕ್ಷ ಸಿಗತ್ತೆ ಅಂತ ಎಲ್ಲಾದರೂ ಕಂಡು ಬಂದರೆ ಅದಕ್ಕೆ ಔಪಚಾರಿಕವಾಗಿ ಅರ್ಥ ಮಾಡ್ತೀರಿ. ಹಾಗೆ ಲಕ್ಷ್ಮೀದೇವಿಯಿಂದ ಮೋಕ್ಷ ಸಿಗತ್ತೆ ಅನ್ನುವುದಕ್ಕೂ ಕೂಡ ತಾತ್ಕಾಲಿಕವಾಗಿ ಪಾಪಗಳಿಂದ ಮೋಕ್ಷ, ಹೀಗೇನಾದರೂ ಔಪಚಾರಿಕವಾದ ಅರ್ಥವನ್ನು ಮಾಡಿ ಹೊಂದಿಸಬಹುದಲ್ಲ ಅಂತ ಅಂದರೆ, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಅತ್ಯಂತ ಹಿರಿಯಳಾದವಳು ಮಹಾಲಕ್ಷ್ಮಿ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳ ಉಪಾಸನೆಯಿಂದ ಮೋಕ್ಷ ಅನ್ನುವ ಶಾಸ್ತ್ರ ವಚನಕ್ಕೆ ಗೌಣವಾದ ಅರ್ಥವನ್ನು ಮಾಡಬಹುದು. ಆದರೆ ಲಕ್ಷ್ಮಿಯಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವ ವಚನಗಳಿಗೆ ಹಾಗೆ ಗೌಣವಾಗಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳ ತಾಯಿ ಅವಳು. ಹಾಗಾಗಿ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಹೆಚ್ಚಿನವಳಾದ ಶ್ರೀತತ್ವ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಉಪಾಸನೆ ಮಾಡಿದರೂ ಕೂಡ ಮೋಕ್ಷ ಸಿಗತ್ತೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಉಪಾಸ್ಯತಾಂ ಶ್ರಿಯಂ ಅವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮರ್ತೋ ಮುಚ್ಚತೆ ಸರ್ವಬಂಧೈ. ಅವ್ಯಕ್ತ ಎಂಬ ಹೆಸರಿರುವ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿದಂತಹ ಭಕ್ತನು ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂತಾನೆ ಹಾಗೆಂದು ಸ್ಪಷ್ಟವಾಗಿದೆ. ಜೊತೆಯಲ್ಲಿ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಹೆಚ್ಚಿನ ಮಹಿಮೆಯನ್ನು ಮಹಾಲಕ್ಷ್ಮಿಯಲ್ಲಿ ಉಪನಿಷತ್ತುಗಳು, ವೇದಗಳು, ಪುರಾಣಗಳು ಹೇಳ್ತಾ ಇದೆ. ಚತುಷ್ಕಪರ್ದ ಯುವತಿ ಸುಪೇಶ ಘೃತ ಪ್ರತೀಕ ವಯನಾನಿ ವಸ್ತೆ ತಸ್ಯಾಂ ಸುಪರ್ಣ ವೃಷಣ ನಿಷೇಧತು ಯತ್ರ ದೇವಾ ದಧಿರೇ ಭಾಗಧೇಯಂ ಎಂಬುದಾಗಿ ವೇದದಲ್ಲಿ ಲಕ್ಷ್ಮೀದೇವಿಗೆ 4 ಜಡೆಗಳು, 4 ಜಡೆಗಳನ್ನು ಹೊಂದಿರುವಂತಹ ನಿತ್ಯ ಯೌವನ ಸಂಪನ್ನಳಾದವಳು, ಅತ್ಯಂತ ಸುಂದರಿಯಾದವಳು,
ಮತ್ತು ಬೆಳಗುವಂತಹ ದೇಹದವಳು ಮತ್ತು ಜ್ಞಾನಾಲಂಕಾರವನ್ನು ಹೊಂದಿರತಕ್ಕಂಥವಳು. ಇಂತಹ ಲಕ್ಷ್ಮೀದೇವಿಯನ್ನು ದೇವತೆಗಳೆಲ್ಲರೂ ಕೂಡ ಅವಳಿಗೆ ಪೂಜೆ ಮಾಡಿ ಪರಮಾನಂದ ರೂಪವಾದ ಅವಳಲ್ಲಿರುವ ಆತ್ಮ ಅಂತರಾತ್ಮ ಎಂಬ ಭಗವದ್ ರೂಪಗಳಿಂದ ಅಭೀಷ್ಟಗಳನ್ನು ಪಡೀತಾರೆ. ಹಾಗೆ ಅಂತ ಶ್ರುತಿ ಹೇಳ್ತಾ ಇದೆ. ಹೀಗೆ ಅನೇಕ ವೇದಗಳಲ್ಲಿ ಲಕ್ಷ್ಮಿಯ ಮಹಿಮೆಯನ್ನು ಹೇಳ್ತಾ ಇದೆ. ಅಂಬೃಣಿ ಸೂಕ್ತ ಅಂತ ಲಕ್ಷ್ಮಿಯ ಮಹಿಮೆಯನ್ನೇ ಹೇಳ್ತಕ್ಕಂಥ ಒಂದು ಸೂಕ್ತ, ವೇದ ಸೂಕ್ತ. ಅದರಲ್ಲಿ ಮಹಾಲಕ್ಷ್ಮಿ ಹೇಳ್ತಾಳೆ, ನಾನು ಈ ಜಗತ್ತಿನ ರಾಣಿ, ಎಲ್ಲ ಸಂಪತ್ತುಗಳನ್ನು ಮತ್ತು ಯಜ್ಞ ಸಾಮಗ್ರಿಗಳನ್ನು ಯಜಮಾನನಿಗೆ ಹೊಂದಿಸಿ ಅವನ ಇಷ್ಟಾರ್ಥಗಳನ್ನು ಪೂರೈಸುವವಳು ನಾನು ಯಾರನ್ನು ರುದ್ರದೇವರ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ಸಂಕಲ್ಪ ಮಾಡ್ತೇನೆ ಅವರನ್ನು ರುದ್ರದೇವರ ಸ್ಥಾನದಲ್ಲಿ ಕೂಡಿಸಬಲ್ಲೆ. ಯಾರನ್ನು ಬ್ರಹ್ಮದೇವರ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ನಾನು ಮನಸ್ಸು ಮಾಡ್ತೇನೆ ಅವರನ್ನು ಬ್ರಹ್ಮ ಪದವಿಯಲ್ಲಿ ಕೂಡಿಸಬಲ್ಲೆ. ಅಂತಹ ಜಗತ್ತಿನ ತಂದೆಯಾದ ಮಹಾಭಗವಂತ, ಅವನ ಹೆಂಡತಿಯಾದ ನಾನು ಜಗತ್ತಿನ ರಾಣಿ. ಹೀಗೆ ಎಲ್ಲ ದೇವತೆಗಳ ಪದವಿಯನ್ನು ನಾನು ಅವರವರಿಗೆ ಒದಗಿಸಬಲ್ಲೆ ನನ್ನ ಕೃಪಾ ಕಟಾಕ್ಷದ ಬಲದಿಂದ ಅಂತ ಹೇಳ್ತಾರೆ. ಹಾಗಿರುವಾಗ ಬ್ರಹ್ಮಾದಿ ದೇವತೆಗಳಿಗೆ ಇಲ್ಲದೇ ಇರತಕ್ಕ ಅತ್ಯಧಿಕವಾದ ಮಹಿಮೆ ಮಹಾಲಕ್ಷ್ಮಿಯಲ್ಲಿದೆ. ಅಂತಹ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ಕೂಡ ಭಕ್ತರಿಗೆ ಮೋಕ್ಷ ಸಿಗತ್ತೆ ಅಂತ ಕೆಲವು ಕಡೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಶ್ರೀತತ್ವವನ್ನು ಉಪಾಸನೆ ಮಾಡಿ ಮೋಕ್ಷ ಪಡೆಯುವವರು ಉತ್ತಮರೋ, ಭಗವದ್ ಉಪಾಸನೆ ಮಾಡಿ ಮೋಕ್ಷ ಪಡೆಯುವವರು ಉತ್ತಮರೋ? ಇದು ನನಗೆ ಬಂದಿರತಕ್ಕಂಥ ಗೊಂದಲ ಎಂಬುದಾಗಿ ಕೇಳ್ತಾ ಇದ್ದಾರೆ. ತೇಷಾಂ ಕೇ ಯೋಗವಿತ್ತಮಾಹ. ಹೀಗೆ ಎರಡು ವಿಧದ ಭಕ್ತರಲ್ಲಿ ಶ್ರೀತತ್ವ ಉಪಾಸಕರು ಮತ್ತು ಅಂದರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವವರು ಮತ್ತು ಭಗವಂತನನ್ನು ಉಪಾಸನೆ ಮಾಡತಕ್ಕಂಥವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಮೋಕ್ಷೋಪಾಯವನ್ನು ತಿಳಿದವರು? ಇದು ಸಜ್ಜನರಿಗೆ ಬರುವ ಪ್ರಶ್ನೆ ಅಲ್ಲ. ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವುದಕ್ಕೆ ಇನ್ನು ಕೆಲವು ಶಾಸ್ತ್ರವಾಕ್ಯಗಳಿದೆ. ಉಪಾಸಿತ ಮುಕ್ತಿದ ಸದ್ಯ ಏವ ಈಶಾನ ಜಗತೋ ವಿಷ್ಣು ಪತ್ನಿ ಯಾ ಶ್ರೀ ಲಕ್ಷ್ಮೀ ಔಪಲಾ ಚ ಅಂಬಿಕಾ ಇತಿ ಹ್ರೀಶ್ಚ ಇತ್ಯುಕ್ತ ಸಂವಿದಗ್ರ್ಯಾ ಸುವಿದ್ಯಾ. ಲಕ್ಷ್ಮೀದೇವಿ ಅವಳನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅವಶ್ಯಕವಾಗಿ ಮೋಕ್ಷವನ್ನು ಕೊಡ್ತಾಳೆ. ಆ ಲಕ್ಷ್ಮೀದೇವಿಗೆ ಅಂಬಿಕಾ, ಹ್ರೀ, ಸಂವಿತ್, ಅಗ್ರ್ಯ, ಸುವಿದ್ಯಾ ಹೀಗೆ ಅನೇಕ ಹೆಸರುಗಳಿದೆ. ಅಂತಹ ಲಕ್ಷ್ಮಿಯ ಉಪಾಸನೆ ಮಾಡಿದವರು ಸದ್ಯದಲ್ಲಿಯೇ ಮೋಕ್ಷವನ್ನು ಪಡೀತಾರೆ ಎಂಬಂತಹ ಮಾತುಗಳು ಕೂಡ ಇದೆ. ಇಲ್ಲಿ ಅವ್ಯಕ್ತ ಅನ್ನುವ ಶಬ್ದವನ್ನು ಬಳಸಿದ್ದಾರಲ್ಲ, ಅವ್ಯಕ್ತಂ ಪ್ರಕೃತಿಂ ಪ್ರಾಹು ಕೂಟಸ್ಥಂಚ ಅಕ್ಷರಂಚತಾಂ ಪ್ರಧಾನಮಿತಿ ಚ ಪ್ರಾಹು ಮಹಾಪುರುಷ ಇತ್ಯಪಿ ಎಂಬುದಾಗಿ ಆ ಲಕ್ಷ್ಮೀದೇವಿಗೆ ಅವ್ಯಕ್ತ ಅಂತ ಹೆಸರು, ಪ್ರಕೃತಿ ಅಂತ ಹೆಸರು, ಕೂಟಸ್ಥ ಅಂತ ಹೆಸರು, ಅಕ್ಷರ ಅಂತ ಹೆಸರು, ಪ್ರಧಾನ ಅಂತ ಹೆಸರು. ಹೀಗೆ ಲಕ್ಷ್ಮೀದೇವಿಯ ಹೆಸರುಗಳನ್ನು ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಶ್ಲೋಕದಲ್ಲಿ ಅವ್ಯಕ್ತಂ ಅಂತೇನು ಹೇಳಿದ್ದಾರೆ, ಯಾರು ಅವ್ಯಕ್ತವನ್ನು ಉಪಾಸನೆ ಮಾಡ್ತಾರೆ ಆ ಅವ್ಯಕ್ತೋಪಾಸನೆ ಮಾಡಿದವರಿಗೂ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವಂತಹ ಶಾಸ್ತ್ರವಚನಗಳು. ಪರಬ್ರಹ್ಮನ ಉಪಾಸನೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಶಾಸ್ತ್ರವಚನಗಳು. ಹೀಗೆ ಎರಡು ಬಗೆಯ ಶಾಸ್ತ್ರದ ವಚನಗಳಿಂದ ಸಾಮಾನ್ಯ ಜನರಿಗೆ ಗೊಂದಲ ಮೂಡುತ್ತೆ. ಆ ಗೊಂದಲವನ್ನು ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯಾರು ಮಯಿ ನನ್ನಲ್ಲಿ ಮನಃ ಆವೇಶ್ಯ ಮನಸ್ಸನ್ನು ನೆಲೆಗೊಳಿಸಿ ನಿತ್ಯಯುಕ್ತಾಃ ನಿತ್ಯದಲ್ಲಿಯೂ ಧ್ಯಾನಯೋಗ ಕರ್ಮಯೋಗವುಳ್ಳವರಾಗಿ ಪರಯಾ ಶ್ರದ್ಧೆಯ ಉತ್ತಮವಾದ ಶ್ರದ್ಧೆಯಿಂದ ಉಪೇತಾಃ ಕೂಡಿದವರಾಗಿ ಉಪಾಸನೆ ಮಾಡ್ತಾರೋ, ನನ್ನನ್ನು ಆರಾಧನೆ ಮಾಡ್ತಾರೋ ಅವರು ಮೋಕ್ಷೋಪಾಯವನ್ನು ತಿಳಿದವರಲ್ಲೇ ಉತ್ತಮರು ಎಂಬುದಾಗಿ ನನ್ನ ಅಭಿಪ್ರಾಯ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅವಿಷ್ಣುಜ್ಞೈ ಅತದ್ಭಕ್ತೈ ತದುಪಾಸಾ ವಿವರ್ಜಿತೈ ಶಪೇದುಪಾಸಿತಾಪ್ಯೇಷ ಶ್ರೀಸ್ತಾನ್ ತದ್ಧರಿ ತತ್ವವಿತ್. ಇಲ್ಲಿ ಲಕ್ಷ್ಮೀಯ ಉಪಾಸನೆಯಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ವಚನ ಕಂಡು ಬರುತ್ತೆ ನಿಜ. ಆದರೆ ಲಕ್ಷ್ಮೀದೇವಿ ಯಾವಾಗ ಮೋಕ್ಷವನ್ನು ಕೊಡ್ತಾಳೆ, ಯಾರಿಗೆ ಮೋಕ್ಷವನ್ನು ಕೊಡ್ತಾಳೆ ಅನ್ನುವ ವಿವರಣೆಯನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅವಿಷ್ಣುಜ್ಞೈ ಭಗವಂತನನ್ನು ತಿಳಿಯದೇ ಇದ್ದವರು, ಅತದ್ಭಕ್ತೈ ಭಗವಂತನಲ್ಲಿ ಭಕ್ತಿ ಮಾಡದೇ ಇದ್ದವರು, ಭಗವಂತನ ಉಪಾಸನೆ ಮಾಡದೇ ಇದ್ದವರು,
ಅಂಥವರು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ಕೂಡ ಅವಳು ಶಾಪವನ್ನೇ ಕೊಡ್ತಾಳೆ ಹೊರತು ಸಂತುಷ್ಟಳಾಗಲ್ಲ. ಆದ್ದರಿಂದ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕು, ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಪರಮಾತ್ಮನ ಮಹಿಮೆಯನ್ನು ತಿಳಿದು ಪರಮಾತ್ಮನಲ್ಲಿ ಭಕ್ತಿ ಮಾಡುವವರು ಲಕ್ಷ್ಮಿಯಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳೆ. ಪರಮಾತ್ಮನನ್ನು ತಿಳಿಯದೆ, ಪರಮಾತ್ಮನಲ್ಲಿ ಭಕ್ತಿ ಮಾಡದೆ, ಪರಮಾತ್ಮನ ಉಪಾಸನೆ ಮಾಡದೇ ಇದ್ದವರು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ಕೂಡ ಲಕ್ಷ್ಮೀ ಶಾಪ ಕೊಡ್ತಾಳೆ ಹೊರತು ಒಲಿಯುವುದಿಲ್ಲ ಎಂಬುದಾಗಿ ಶಾಸ್ತ್ರವಚನವಿದೆ. ಇದಕ್ಕೆ ಪೂರಕವಾಗಿ ನಾವು ರಾಮಾಯಣದ ಒಂದು ಸಂದರ್ಭವನ್ನು ನೋಡಬಹುದು. ರಾವಣ ಸೀತೆಯನ್ನು ಬಯಸಿ ಬಂದು ಸೀತಾಪಹಾರ ಮಾಡಿ ಅವನು ಸರ್ವನಾಶವನ್ನು ಹೊಂದಿದ. ವಿಭೀಷಣ ರಾಮನಿಗೆ ಶರಣಾದ, ರಾಮನ ಅನುಗ್ರಹವನ್ನು ಪಡೆದ, ಸೀತೆಯ ಅನುಗ್ರಹವನ್ನು ಪಡೆದ. ಯಾರು ಭಗವಂತನ ಉಪಾಸನೆ ಮಾಡ್ತಾರೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾರೆ, ಅವರಿಗೆ ಭಗವಂತನ ಅನುಗ್ರಹವೂ ಆಗತ್ತೆ. ಲಕ್ಷ್ಮೀದೇವಿಯು ತನ್ನ ಯಜಮಾನರನ್ನು ಪ್ರೀತಿಸುವ ಭಕ್ತ ಅಂಥೇಳಿ ಲಕ್ಷ್ಮೀದೇವಿಯು ಅನುಗ್ರಹ ಮಾಡ್ತಾಳೆ. ಆದರೆ ಭಗವಂತನನ್ನು ತಿಳಿಯದೆ, ಭಗವಂತನ ಮಹಿಮೆಯನ್ನು ತಿಳಿಯದೆ, ಭಗವಂತನಲ್ಲಿ ಭಕ್ತಿಯೇ ಮಾಡದೆ, ಅವನ ಉಪಾಸನೆಯೇ ಮಾಡದೆ ತನ್ನ ಉಪಾಸನೆ ಮಾತ್ರ ಮಾಡಿದರೆ ಆಗ ಲಕ್ಷ್ಮೀ ಒಲಿಯುವುದಿಲ್ಲ. ಯಾಕೆಂದರೆ ಸರ್ವೋತ್ತಮನಾದ ತನ್ನ ಪತಿ ಭಗವಂತ, ಸರ್ವೋತ್ತಮನಾದ ತನ್ನ ಪತಿಯನ್ನು ನಿರಾಕರಣೆ ಮಾಡಿ ಅವನ ಉಪಾಸನೆ ಮಾಡದೆ, ಅವನಲ್ಲಿ ಭಕ್ತಿ ಮಾಡದೆ, ತನ್ನಲ್ಲಿ ಭಕ್ತಿ ಮಾಡುವವರನ್ನು ಲಕ್ಷ್ಮೀದೇವಿ ಎಂದೂ ಸಹಿಸುವುದಿಲ್ಲ, ಶಾಪ ಕೊಡ್ತಾಳೆ. ಅದಕ್ಕೆ ರಾಮಾಯಣದ ಈ ಘಟನೆಯೇ ಸಾಕ್ಷಿ. ಸೀತೆಯ ಬಳಿಗೆ ಸುಳಿದ ರಾವಣ ಸೀತೆಯ ನಿಗ್ರಹಕ್ಕೆ ಪಾತ್ರನಾದ, ರಾಮನ ನಿಗ್ರಹಕ್ಕೆ ಪಾತ್ರನಾದ. ರಾಮನ ಅನುಗ್ರಹವನ್ನು ಪಡೆಯಲಿಲ್ಲ, ಸೀತೆಯ ಅನುಗ್ರಹವನ್ನು ಪಡೆಯಲಿಲ್ಲ. ಅದೇ ರಾವಣನ ತಮ್ಮ ಸಾತ್ವಿಕನಾದ ವಿಭೀಷಣ ರಾಮನಿಗೆ ಶರಣಾದ, ರಾಮನ ಅನುಗ್ರಹಕ್ಕೂ ಪಾತ್ರನಾದ, ಸೀತಾದೇವಿಯ ಅನುಗ್ರಹಕ್ಕೂ ಪಾತ್ರನಾದ. ಹಾಗಾಗಿ ಭಗವಂತನಲ್ಲಿ ಮೊರೆ ಹೋದವರನ್ನು ಭಗವಂತನು ಅನುಗ್ರಹಿಸ್ತಾನೆ ಮತ್ತು ಲಕ್ಷ್ಮಿಯು ಅನುಗ್ರಹಿಸ್ತಾಳೆ. ಭಗವಂತನಲ್ಲಿ ಮೊರೆ ಇಡದೆ, ಭಗವಂತನಲ್ಲಿ ಭಕ್ತಿ ಮಾಡದೆ, ಬರೀ ಲಕ್ಷ್ಮಿಯಲ್ಲಿ ನಾವು ಭಕ್ತಿ ಮಾಡ್ತೇವೆ, ಉಪಾಸನೆ ಮಾಡ್ತೇವೆ ಅಂತ ಹೋದರೆ ಅದು ಸಾಧ್ಯ ಇಲ್ಲ. ಇದರ ಮಾರ್ಮಿಕ ಸಂದೇಶ ಇನ್ನೊಂದು ಸೂಕ್ಷ್ಮ ಅಂತಂದರೆ, ಭಗವಂತ ಅಂದರೆ ಧರ್ಮ ಅಂತ ಇಟ್ಕೊಳ್ಳೋಣ, ಲಕ್ಷ್ಮೀದೇವಿ ಅಂದರೆ ಅರ್ಥ. ಅರ್ಥವೇ ಪ್ರಧಾನ ಅಂತ ನಾವು ಜೀವನ ನಡೆಸಿದರೆ ಆ ಅರ್ಥವೇ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಧರ್ಮಕ್ಕೆ ಪ್ರಾಧಾನ್ಯ ಕೊಟ್ಟು ಧರ್ಮದ ಮಾರ್ಗ ಹಿಡಿದರೆ ಆಗ ಸಂಪತ್ತೂ ಬರುತ್ತೆ, ನಮಗೆ ದೇವರ ಅನುಗ್ರಹವೂ ಆಗತ್ತೆ. ಅರ್ಥ ಧರ್ಮದ ಅನುಯಾಯಿ ಆಗಬೇಕೇ ಹೊರತು ಧರ್ಮ ಅರ್ಥದ ಅನುಯಾಯಿ ಆಗಬಾರ್ದು ಅನ್ನುವಂತಹ ಸೂಕ್ಷ್ಮವಾದ ಸಂದೇಶವು ಇದರಲ್ಲಿ ಅಡಕವಾಗಿದೆ ಅಂತ ತಿಳಿದುಕೊಂಡು ಮತ್ತೆ ಕೃಷ್ಣನ ಉತ್ತರದ ವಿಶ್ಲೇಷಣೆಯನ್ನು, ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಪೂಜ್ಯ ಆಚಾರ್ಯರು ನಡೆಸಿಕೊಟ್ಟ 12ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪ್ರವಚನವನ್ನು ನಾವು ಆಲಿಸಿದ್ದೇವೆ. ಮತ್ತೆ ಮುಂದೆ ನಾವೀಗ ಭಗವದ್ಗೀತೆಯ ಶ್ಲೋಕಗಳ ಪಾರಾಯಣವನ್ನು ಮುಂದುವರಿಸ್ತಾ ಇದ್ದೇವೆ. ತಾವೆಲ್ಲರಿಗೂ ಕೂಡ ಪುಸ್ತಕಗಳನ್ನು ತೆರೆದಿಟ್ಟುಕೊಳ್ಳ್ರಿ. ನಾವು ಶ್ಲೋಕಗಳನ್ನು ಹೇಳಿಕೊಡ್ತೇವೆ. ತಾವು ತಮ್ಮ ತಮ್ಮ ಮನೆಗಳಲ್ಲೇ ಕುಳಿತು ಆ ಶ್ಲೋಕಗಳನ್ನು ಪಠನೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ.
ये त्वक्षरमनिर्देश्यम् एत्वक्षरमनिर्देश्यम् अव्यक्तं पर्युपासते अव्यक्तं पर्युपासते सर्वत्र गमचिन्त्यं च सर्वत्र गमचिन्त्यं च कूटस्थमचलं ध्रुवम् कूटस्थमचलं ध्रुवम् सन्नियम्येन्द्रियग्रामम् सन्नियम्येन्द्रियग्रामम् सर्वत्र समबुद्धयः सर्वत्र समबुद्धयः ते प्राप्नुवन्ति मामेव ये प्राप्नुवन्ति मामेव सर्वभूतहिते रताः सर्वभूतहिते रताः क्लेशोऽधिकतरस्तेषाम् क्लेशोऽधिकतरस्तेषाम् अव्यक्तासक्तचेतसाम् अव्यक्तासक्तचेतसाम् अव्यक्ता हि गतिर्दुःखम् अव्यक्ता हि गतिर्दुःखम् देहवद्भिरवाप्यते देहवद्भिरवाप्यते ये तु सर्वाणि कर्माणि ये तु सर्वाणि कर्माणि मयि सन्न्यस्य मत्पराः मयि सन्न्यस्य मत्पराः अनन्येनैव योगेन अनन्येनैव योगेन मां ध्यायन्त उपासते मां ध्यायन्त उपासते तेषामहं समुद्धर्ता तेषामहं समुद्धर्ता मृत्युसंसारसागरात् मृत्युसंसारसागरात् भवामि न चिरात् पार्थ भवामि न चिरात् पार्थ मय्यावेशितचेतसाम् मय्यावेशितचेतसाम् मय्येव मन आधत्स्व मय्येव मन आधत्स्व मयि बुद्धिं निवेशय मयि बुद्धिं निवेशय निवसिष्यसि मय्येव निवसिष्यसि मय्येव अत ऊर्ध्वं न संशयः अत ऊर्ध्वं न संशयः अथ चित्तं समाधातुं अथ चित्तं समाधातुं न शक्नोषि मयि स्थिरम् न शक्नोषि मयि स्थिरम् अभ्यासयोगेन ततो अभ्यासयोगेन ततो मामिच्छाप्तुं धनञ्जय मामिच्छाप्तुं धनञ्जय अभ्यासेऽप्यसमर्थोऽसि अभ्यासेऽप्यसमर्थोऽसि मत्कर्म परमो भव मत्कर्म परमो भव मदर्थमपि कर्माणि मदर्थमपि कर्माणि कुर्वन् सिद्धिमवाप्स्यसि कुर्वन् सिद्धिमवाप्स्यसि अथैतदप्यशक्तोऽसि अथैतदप्यशक्तोऽसि कर्तुं मद्योगमाश्रितः कर्तुं मद्योगमाश्रितः सर्वकर्मफलत्यागम् सर्वकर्मफलत्यागम् ततः कुरु यतात्मवान् ततः कुरु यदात्मवान् श्रेयो हि ज्ञानमभ्यासात् श्रेयो हि ज्ञानमभ्यासात् ज्ञानाध्यानं विशिष्यते ज्ञानाध्यानं विशिष्यते ध्यानात् कर्मफलत्यागः ध्यानात् कर्मफलत्यागः त्यागात् शान्तिरनन्तरम् त्यागात् शान्तिरनन्तरम् अद्वेष्टा सर्वभूतानाम् अद्वेष्टा सर्वभूतानां मैत्रः करुण एव च मैत्रः करुण एव च निर्ममो निरहङ्कारः निर्ममो निरहङ्कारः समदुःखसुखक्षमी समदुःखसुखक्षमी सन्तुष्टः सततं योगी सन्तुष्टं सततं योगी यतात्मा दृढनिश्चयः यदात्मा दृढनिश्चयः मय्यर्पितमनो बुद्धिः मय्यर्पितमनो बुद्धिः यो मद्भक्तः स मे प्रियः यो मद्भक्तः
ಯಸ್ಮಾನ್ನೋ ದ್ವಿಜತೆ ಲೋಕಃ ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚ ಯಃ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ ಅನಪೇಕ್ಷಶುಚಿರ್ದಕ್ಷಃ ಅನಪೇಕ್ಷಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ನ ಹೃಷ್ಯತಿ ನ ದ್ವೇಷ್ಟಿ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ ಸಮಸ್ಸಂಗ ವಿವರ್ಜಿತಃ ತುಲ್ಯ ನಿಂದಾಸ್ತುತಿರ್ಮೌನಿ ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಯೇತು ಧರ್ಮ್ಯಾಮೃತಮಿದಂ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾಮತ್ಪರಮಾಃ ಶ್ರದ್ಧಧಾನಾಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ಭಕ್ತಿಯೋಗೋ ನಾಮ ದ್ವಾದಶೋऽಧ್ಯಾಯಃ ದ್ವಾದಶೋऽಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಶ್ಲೋಕವನ್ನು ಪಠನ ಮಾಡುವ ಸಂದರ್ಭದಲ್ಲಿ ಜ್ಞಾತಾಜ್ಞಾತವಾಗಿ ನಮ್ಮಿಂದ ಉಂಟಾದ ದೋಷಗಳನ್ನು ಪರಿಮಾರ್ಜನೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಈ ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ
सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् श्रियः कान्ताय कल्याण श्रियः कान्ताय कल्याण निधये 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 अर्थिनां निधये अर्थिनां श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय मङ्गलम् श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय मङ्गलम् श्रीनिवासाय मङ्गलम् श्रीनिवासाय मङ्गलम् श्रीकृष्णार्पणमस्तु श्रीकृष्णार्पणमस्तु।